ನಾನಿವತ್ತು ಒಂದು ಬೇಸಿಗೆಗಂತೂ ಈ ಬೇಸಿಗೆಗೆ ಒಂದು ಒಳ್ಳೆ ಐಸ್ ಕ್ರೀಮ್ನ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ತಾ ಇರೋದು, ಏನಂತ ಕಷ್ಟನೂ ಇಲ್ಲ ಏನಿಲ್ಲ. ಒಂದ್ಸಲ ಮಾಡೋದು ಯಾವ ರೀತಿ ಅಂತ ಹೇಳಿ ನೋಡೋಣ ಬನ್ನಿ. ಸ್ವಲ್ಪ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ನಾನಿವಾಗ. ಒಂದು ಹಿಡಿಯಷ್ಟು ಗೋಡಂಬಿ, ಒಂದು ಹಿಡಿಯಷ್ಟು ಪಿಸ್ತಾನ ಹಾಕೊಳ್ತಾ ಇದ್ದೀನಿ. ಪಿಸ್ತಾ ನೋಡಿ, ಇಷ್ಟು ಪಿಸ್ತಾನ ಹಾಕೊಂಡ್ಬಿಡ್ಬೇಕು. ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ಪಿಸ್ತಾ ಏನಪ್ಪಾ ಅಂತಂದ್ರೆ ನೀವು ಗೋಡಂಬಿ ಪಿಸ್ತಾ ಮತ್ತೆ ಇದೆಲ್ಲ ಇದೇ ಹಾಕ್ಬೇಕು ಅಂತ ಏನಿಲ್ಲ. ನೀವು ಬೇಕಿದ್ರೆ ಗೋಡಂಬಿನೇ ಬರೀ ಗೋಡಂಬಿನಲ್ಲೇ ಮಾಡ್ಕೊಳ್ಬಹುದು, ಬರೀ ಬಾದಾಮಿನಲ್ಲೂ ಕೂಡ ಮಾಡ್ಕೊಳ್ಬಹುದು. ತುಂಬಾ ಸಿಂಪಲ್ ಆಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಈ ತರ ಮಕ್ಳಿಗಂತೂ ಮಾಡ್ಕೊಟ್ರಂತೂ ಇಷ್ಟಪಟ್ಟು ತಿಂತಾರೆ. ನಾನಿವಾಗ ನೋಡಿ ಆರೆಂಜ್ ಪ್ಯಾಕೆಟ್ ಹಾಲನ್ನ 1 ಲೀಟರ್ ಹಾಲನ್ನ ತಗೋತೀನಿ ನಾನು. 1 ಲೀಟರ್ ಹಾಲು ಬೇಕು, ನಾವು ಅಂದ್ರೆ ಜಾಸ್ತಿ ಜನ ಇರೋದ್ರಿಂದ ಬೇಕು. ನೀವು ಬೇಕಿದ್ರೆ ಅರ್ಧ ಲೀಟರ್ನು ಕೂಡ ತಗೊಳ್ಬಹುದು, ಇನ್ನಿಷ್ಟೇ ತಗೋಬೇಕು ಅಂತ ಏನೂ ಇಲ್ಲ. ನೋಡಿ ಹೇಗೆ ನಾನು ಹಾಲನ್ನ ಫಸ್ಟ್ ಇಷ್ಟು ಹಾಕ್ಬಿಟ್ಟು ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಹಾಲು ಕಾಯೋ ಅಷ್ಟರಲ್ಲಿ ನಾನಿವಾಗ ಗೋಡಂಬಿನೂ ಮತ್ತೆ ನೆನೆಸಿದ್ನಲ್ವಾ ಪಿಸ್ತಾನು ಎರಡನ್ನೂ ಕೂಡ ನುಣ್ಣಗೆ ರುಬ್ಕೊಂಡ್ ಬರ್ತೀನಿ. ಸ್ವಲ್ಪ ಏಲಕ್ಕಿನ ಹಾಕೊಂಡು ಇದ್ರೊಳಗಡೆ ರುಬ್ಕೊಂಡ್ ಬರ್ತೀನಿ ನೈಸಾಗಿ. ನೋಡ್ತಾ ಇದ್ದೀರಲ್ಲ ಹೀಗೆ. ಅಂದ್ರೆ ತುಂಬಾ ಸುಲಭ, ಮಾಡೋದ್ ಮಾತ್ರ ಮಕ್ಕಳು ಕೂಡ ಇಷ್ಟಪಟ್ಟು ಕೂಡ ತಿಂತಾರೆ. ಈ ಬೇಸಿಗೆನಲ್ಲಿ ನೀವೆಲ್ಲ ಹೊರಗಡೆ ಅಲ್ಲಿ ಇಲ್ಲಿ ಕೊಡ್ಸೋದಕ್ಕಿಂತನೂ ನೀವೇ ಮನೆಯಲ್ಲಿ ಮಾಡ್ಕೊಡಿ, ತುಂಬಾ ಚೆನ್ನಾಗೂ ಇರುತ್ತೆ, ಆರೋಗ್ಯಕರವಾಗೂ ಕೂಡ ಇರುತ್ತೆ. ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ಮಾತ್ರ. ನೋಡ್ಕೊಳ್ಳಿ, ಒಂದ್ಸಲ ಮಾಡ್ಕೊಳ್ಳಿ. ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಕೂಡ ಹಾಕೊಂಡು ರುಬ್ಕೊಂಡ್ಬಿಡ್ತೀನಿ. ನೋಡ್ತಾ ಇದ್ದೀರಲ್ಲ ಹೀಗೆ. ಹಂಗೆ ರತ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಂಗೆ ನೋಡ್ತಾ ಇದ್ರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಸಪೋರ್ಟ್ ಕೂಡ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಲೈಕ್ ಕೂಡ ಮಾಡಿ. ಹಂಗೆ ನೋಡಿ ಈಗ ರುಬ್ಬಿರೋ ಇದು ಇತ್ತಲ್ಲ ಗೋಡಂಬಿ ಮತ್ತೆ ಪಿಸ್ತಾ, ಇದನ್ನು ಕೂಡ ನಾನಿವಾಗ ಹಾಲೊಳಗಡೆ ಹಾಕೋತಾ ಇದ್ದೀನಿ. ಹಾಕೊಂಡು ಅಂದ್ರೆ ಫುಲ್ಲು ನೈಸ್ ಎಲ್ಲ ಏನ್ ಬೇಡ, ಸ್ವಲ್ಪ ತರಿ ಅನ್ನಂಗೆ ಇರ್ಲಿ, ಏನಾಗಲ್ಲ. ಅದು ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ರೆ ಪಿಸ್ತಾ ಮತ್ತೆ ಗೋಡಂಬಿ ಒಂಥರ ಚೆನ್ನಾಗಿರುತ್ತೆ. ಎಷ್ಟು ಸಖತ್ತಾಗಿರುತ್ತೆ ಅಂದ್ರೆ ಅಷ್ಟು ಸಖತ್ತಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ. ಇದಕ್ಕೆ ಇವಾಗ ಟೇಸ್ಟಿಗೆ ಸ್ವಲ್ಪ ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಬೆಲ್ಲನೂ ಕೂಡ ಹಾಕೊಂಡು ಮಾಡ್ಕೊಳ್ಬಹುದು. ಬೆಲ್ಲ ಲಾಸ್ಟ್ ಅಲ್ಲಿ ಹಾಕೋಬೇಕು. ಹಾಲು ಎಲ್ಲ ಆರಿದಾದ್ಮೇಲೆ ನಾವು ಫ್ರಿಡ್ಜ್ಗೆ ಇಡೋ ಟೈಮಲ್ಲಿ ಬೆಲ್ಲದ ಪುಡಿನ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಡಬೇಕಾಗತ್ತೆ. ನೋಡಿ ಹಾಲು ಚೆನ್ನಾಗಿ ಈ ತರ ಎಲ್ಲ ಕುದೀತಾ ಇದೆ. ಇವಾಗ ಇದಕ್ಕೆ ಮತ್ತೆ ಗೋಡಂಬಿ ಮತ್ತೆ ಪಿಸ್ತಾ ಇನ್ನೂ ಸ್ವಲ್ಪ ಇಟ್ಕೊಂಡಿದ್ದೆ, ಇದನ್ನೆಲ್ಲ ಕಟ್ ಮಾಡ್ಬಿಟ್ಟು ಮತ್ತೆ ಮೇಲ್ಗಡೆ ಹಾಕೋ ಐಸಿಂದು ಮೇಲ್ಗಡೆ ಲಾಸ್ಟ್ ಅಲ್ಲಿ ಫ್ರೀಜರ್ಗೆ ಇಡೋವಾಗ ಒಂದ್ಸಲ ನಾನು ಹಾಕೊಳ್ತೀನಿ. ಮತ್ತೆ ಈಗ ಮತ್ತೆ ತಿರುಗಿಸ್ತೀನಲ್ಲ ಅವಾಗ ಒಂದ್ ಸ್ವಲ್ಪ ಹಾಕೊಳ್ತೀನಿ. ಮತ್ತೆ ಗೋಡಂಬಿ ಪಿಸ್ತಾ ಎರಡು ಕೂಡ ಬಾಯಿಗೆ ಸಿಕ್ಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ಬಾದಾಮಿನೂ ಕೂಡ ಕಟ್ ಮಾಡಿಬಿಟ್ಟು ಹಾಕೊಳ್ಬಹುದು, ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ನೀವು ಮಾಡ್ಕೊಂಡೇಬೇಕು ಮತ್ತೆ ಇದೊಂದ್ಸಲ. ನೋಡಿ ಈಗ ಇದೆಲ್ಲ ಆದ್ಮೇಲೆ ಆರಕ್ಕೆ ಇಟ್ಬಿಡ್ಬೇಕು. ತಣ್ಣಗಾದ್ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ. ಅಷ್ಟು ಗಟ್ಟಿಯಾಗಿತ್ತು. ನೋಡ್ತಾ ಇದ್ದೀರಲ್ಲ ಹೇಗೆ. ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ಈಗ ಬಾಕ್ಸ್ ಅಲ್ಲಿ ಹಾಕಿ ನಾನು ಫ್ರಿಡ್ಜ್ ಅಲ್ಲಿ ಇಡ್ತೀನಿ. ಜೊತೆಗೆ ಕ್ಯಾಂಡಿ ಟೈಪ್ ಅಲ್ಲಿ ಬೇಕು ಅಂತಂದ್ರೆ ಮಕ್ಕಳಿಗೆ ಈ ತರ ಒಂದೊಂದು ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟು ನೀವು ಮಾಡ್ಕೊಳ್ಬಹುದು. ಐಸ್ ಕ್ಯಾಂಡಿದು ಅದೇ ಐಸ್ ಸ್ಟಿಕ್ ಕಡ್ಡಿನೇ ಬೇಕು ಅಂತ ಏನಿಲ್ಲ. ನಾನು ನೋಡಿ ಮನೆಯಲ್ಲಿ ಯಾವ ಸ್ಟಿಕ್ಕು ಕೂಡ ನನಗಿರ್ಲಿಲ್ಲ. ನಾನು ಮನೆಯಲ್ಲಿರೋ ಸ್ಪೂನೇ ಇಟ್ಬಿಟ್ಟೆ ಮಾಡ್ಕೊಂಡೆ ಐಸ್ ಮಾಡೋದಕ್ಕೆ. ಏನಂತ ಇದೇನಿಲ್ಲ. ನೋಡ್ತಾ ಇದ್ದೀರಲ್ಲ ಹೇಗೆ ಮಾಡ್ಬಿಟ್ಟು ಮತ್ತೆ ಫ್ರೀಜರ್ಗೆ ಇಡ್ತೀನಿ. ನೋಡಿ ಈ ಸ್ಪೂನ್ಗಳೆಲ್ಲ ಆ ಕಡೆ ಸೈಡಲ್ಲಿ ಹೋಗಿ ಬೀಳ್ತವೆ, ಜೊತೆಗೆ ಅವು ಬಿದ್ದೋಗುತ್ತೆ ಐಸ್ ಮಕ್ಕಳು ತಿನ್ನೋವಾಗ ಅನ್ಬಿಟ್ಟು ನಾನೇನ್ ಮಾಡಿದೆ, ಸೆಂಟ್ರಲ್ಲಿ ಇರ್ಬೇಕಲ್ಲ ಅದು ಕಡ್ಡಿ ಅಂತ ಹೇಳಿ ಐಸ್ ಅದೇ ಮಾಮೂಲಿ ಸ್ಪೂನ್, ಅದಕ್ಕೆ ಏನ್ ಮಾಡಿದೆ ನಾನು ಅಂತಂದ್ರೆ ಒಂದು ಕವರ್ನೆಲ್ಲ ಕಟ್ ಮಾಡಿಬಿಟ್ಟು ನಾನು ಹಾಕೊಂಡೆ, ರಬ್ಬರ್ ಬ್ಯಾಂಡ್ ಹಾಕೊಂಡೆ. ನೋಡಿ ಈ ತರ ನೀವು ಹಾಲು ತರನು ಕೂಡ ಕುಡ್ಕೊಳ್ಬಹುದು, ಒಂಥರ ಚೆನ್ನಾಗಿರುತ್ತೆ ಮಾತ್ರ. ಬಿಸಿ ಬಿಸಿ ಇರುವಾಗೂ ಕೂಡ. ಈಗ ಕೆಲವೊಬ್ಬೊಬ್ಬರಿಗೆ ಐಸ್ ಅಂದ್ರೆ ಇಷ್ಟನೇ ಆಗಲ್ಲ. ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಈ ತರ ಮಾಡ್ಕೊಂಡು ಹೀಗೆ ಕುಡ್ಕೊಳ್ಳಿ. ತುಂಬಾ ಆರೋಗ್ಯಕರವಾಗಿರುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ, ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೇದು. ನೋಡಿ ಈ ತರ ಮಾಡ್ಕೊಂಡು ನೀವು ಕುಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಹಂಗೇನು ಕೂಡ ಕುಡ್ಕೊಳ್ಬಹುದು. ಐಸ್ ಕೂಡ ಮಾಡ್ಕೊಡ್ಬಹುದು ಮಕ್ಕಳಿಗೆ ಅಂತಂದ್ರೆ ಐಸ್ನು ಕೂಡ ಮಾಡ್ಕೊಡ್ಬಹುದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಇವಾಗ ಸ್ಪೂನ್ನ ಕೂಡ ಈ ತರ ಸೆಂಟ್ರಲ್ ಮಾಡ್ಕೊಂಡು ಹೀಗೆ ಮಧ್ಯ ಕಟ್ ಮಾಡಿದ್ದೆ ನಾನು, ಹಾಗಾಗಿ ಈ ತರ ಮಾಡ್ಕೊಂಡ್ಬಿಟ್ಟು
ಸ್ಪೂನ್ಗೆ ಈ ಥರ ರಬ್ಬರ್ ಬ್ಯಾಂಡ್ನ ಹಾಕೊಂಡು ಫ್ರೀಸರಲ್ಲಿ ಇಟ್ಟು ಮಾಮೂಲಿ ಒಂದು 7ರಿಂದ 8 ಅವರ್ ಆದಮೇಲೆ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಐಸು ಅಂತ ಹೇಳ್ಬಿಟ್ಟು. ನೋಡೋಣ ಬನ್ನಿ, ಈಗ ತೋರಿಸ್ತೀನಿ ಹೇಗಾಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಹಂಗೆ ವಿಡಿಯೋ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಿರೋ ಕೊನೆ ತನಕ ವಿಡಿಯೋ ನೋಡಿ ಹಂಗೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಐಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ಐಸು. ಇದು ಗೋಡಂಬಿ ಮತ್ತು ಪಿಸ್ತಾ ಇದೆಲ್ಲ ಒಂಥರ ಬಾಯಿಗೆ ಸಿಗ್ತಾ ಇತ್ತು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸಖತ್ತಾಗಿತ್ತು. ನೀವು ಒಂದ್ಸಲ ಈ ಥರ ಟ್ರೈ ಮಾಡಲೇಬೇಕು ನೀವು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ, ಈಗ ಕ್ಯಾಂಡಿ ಇದು ಲೋಟದಿಂದ ತೆಗೆದು ತೋರಿಸ್ತಾ ಇದ್ದೀನಿ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಯಾವ ಹೊರಗಡೆ ಸಿಗುತ್ತಲ್ಲ ಐಸ್ ಕ್ಯಾಂಡಿ ಆ ಥರ ಎಲ್ಲ, ಅದಕ್ಕಿಂತನೂ ಸೂಪರ್ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಇಷ್ಟು ಮಾಡ್ಕೊಂಡ್ಬಿಟ್ರೆ 1 ಲೀಟ್ರ್ ಹಾಲು ಹಾಕೊಂಡು ಮಾಡ್ಕೊಂಡ್ರೆ 2ರಿಂದ 3 ದಿನ ನೀವು ಮನೆಯಲ್ಲಿ ಸ್ವಲ್ಪನೇ. ಐಸ್ ಅಂದಮೇಲೆ ನಾವೇನು ಹೊಟ್ಟೆ ತುಂಬ ತಿನ್ನೋದಕ್ಕಲ್ಲ, ಮಾಮೂಲಿ ಸ್ವಲ್ಪ ಐಸು ಈ ಬೇಸಿಗೆಗೆ ಸ್ವಲ್ಪ ಕೋಲ್ಡ್ ಆಗೋದಕ್ಕೆ ಅಂತೇಳಿ ನಾವು ಸ್ವಲ್ಪ ತಿಂತೀವಿ. ನೋಡಿ, ಈ ಥರ ಮನೆಯಲ್ಲೇ ನೀವೇ ರುಚಿಯಾಗಿ ಕೂಡ ಮಕ್ಕಳಿಗೆಲ್ಲ ಮಾಡಿಕೊಡಿ. ಅವರು ಮಕ್ಕಳು ಕೂಡ ಖುಷಿ ಪಟ್ಕೊಂಡು ತಿಂತಾರೆ. ನೋಡ್ತಾ ಇದ್ರಲ್ಲ ಐಸು ಹೇಗಿದೆ ಅಂತೇಳಿ, ಸಖತ್ತಾಗಿತ್ತು ಮಾತ್ರ. ಸೂಪರ್ ಐಸ್ ಅಂತಲೇ ಹೇಳ್ಬೋದು. ನೀವು ಮಕ್ಕಳಿಗೆಲ್ಲ ಮನೆಯಲ್ಲಿ ಮಾಡಿಕೊಡಿ, ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ. ನಾನು ಬೇರೆ ಏನು ಯಾವುದೇ ಫುಡ್ ಕಲರ್ ಎಲ್ಲ ಏನೇನು ಹಾಕಿಲ್ಲ, ಫುಡ್ ಕಲರ್ ಇಲ್ದಿರ ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಇನ್ನೊಂದು ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ